ಹಾಯ್ ಸುಧೀರ್. ಹಾಯ್. ವಿಂಟರ್ ಸೀಸನ್ ಅಂತೂ ಬಂತು, ನೀವಂತೂ ಎಂಜಾಯ್ ಮಾಡ್ತಾ ಇದ್ದೀರಾ. ನಮ್ಮ ಫಾಲೋವರ್ಸಿಗೂ ಸ್ವಲ್ಪ ಮೆಷರ್ಸ್ ಹೇಳ್ಕೊಡಿ. ಶೋರ್. ಈಗ ನೋಡಿ, ವಿಂಟರಲ್ಲಿ ಆ್ಯಕ್ಚುಲಿ ಇದು ಒಂದು ಒಳ್ಳೆ ಸೀಸನ್ ಅಂತ ಹೇಳ್ತೀವಿ ನಾವು. ಏನಂದರೆ ಕೋಲ್ಡ್ ಎಕ್ಸ್ಪೋಜರಲ್ಲಿ ಬ್ರೌನ್ ಅಡಿಪೋಸ್ ಟಿಶ್ಯೂ ಅಂತ ಇರುತ್ತಲ್ಲ, ಅದು ಸ್ಟಿಮ್ಯುಲೇಟ್ ಆಗುತ್ತೆ ಹೀಟ್ ಜೆನೆಸಿಸ್ಗೆ. ಸೊ ಅದರಿಂದ ಫ್ಯಾಟ್ ಬರ್ನ್ ಎಲ್ಲ ಆಗುತ್ತೆ, ಬಾಡಿ ಬಿಲ್ಡ್ ಮಾಡೋಕ್ಕೆ ಒಳ್ಳೆ ಸೀಸನ್ ಅಂತ ಹೇಳ್ತಾರೆ. ಬಟ್ ಒಂದು ಇಂಪಾರ್ಟೆಂಟ್ ಮೇಜರ್ಸ್ ಏನು ತೊಗೋಬೇಕು ಅಂದರೆ, ಎಕ್ಸರ್ಸೈಸ್ ಮಾಡಬೇಕಾದ್ರೆ ಸ್ವಲ್ಪ ವಾರ್ಮ್ ಕ್ಲೋದಿಂಗ್ ಅನ್ನು ಯೂಸ್ ಮಾಡಿ. ಏನಾಗುತ್ತೆ, ಚಳಿಯಲ್ಲಿ ಬಾಡಿ ಹೀಟ್ನ ರಿಸರ್ವ್ ಮಾಡೋಕ್ಕೆ ಅಂತ ಬಾಡಿಯಲ್ಲಿರೋ ವೆಸಲ್ಸ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಸ್ಪೆಷಲಿ ಎಲ್ಡರ್ಲೀಸು ಅಥವಾ ಹಾರ್ಟ್ ಡಿಸೀಸ್ ಇರೋರು ಸ್ಟ್ರೀನಸ್ ಆ್ಯಕ್ಟಿವಿಟೀಸ್ ಅಥವಾ ಹೆವಿ ವೆಯ್ಟ್ ಲಿಫ್ಟಿಂಗು ಏನಾದರೂ ಮಾಡೋಕ್ಕೆ ಹೋದರೆ ಸ್ವಲ್ಪ ಹಾರ್ಟಿಗೆ ಸ್ಟ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಅವರಿಗೆ ತಗೋಬೇಕಾಗಿರೋ ಮೆಜರ್. ನೆಕ್ಸ್ಟು, ಈಗ ಉಸಿರಾಡೋಕ್ಕೆ ಕಷ್ಟ ಇರೋರು, ಸ್ಪೆಷಲಿ ಆಸ್ಥಮ್ಯಾಟಿಕ್ಸ್ ಇರ್ತಾರಲ್ಲ, ಅವರು ಆದಷ್ಟು ಮಾಸ್ಕ್ನ ಯೂಸ್ ಮಾಡಬೇಕು. ಯಾಕೆ ಅಂದರೆ ಈ ಸೀಸನಲ್ಲಿ ಆ ಕೋಲ್ಡ್ ಕ್ಲೈಮೇಟಿಂದಾಗಿ ಇವನ್ ಡಸ್ಟು ಇದೆಲ್ಲ ಇರುತ್ತಲ್ಲ, ಅದು ಏರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಏರ್ ಕ್ವಾಲಿಟಿ ಆಟೋಮೆಟಿಕಲಿ ಕಮ್ಮಿ ಆಗಿರುತ್ತೆ. ಸೊ ಅವರು ಮಾಸ್ಕ್ ಯೂಸ್ ಮಾಡೋದನ್ನು ಪ್ರಿಫರ್ ಮಾಡಬೇಕು. ಒಂದು ಎರಡನೇದೇನು, ಮನೆಯಲ್ಲಿ ಸ್ವಲ್ಪ ಹ್ಯೂಮಿಡಿಫೈಯರ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದಿರುತ್ತೆ. ಅದು ಬಿಟ್ಟರೆ ಅವ್ರಿಗೆ ಬಳಸ್ತಿರೋ ಇನ್ಹೇಲರು ಯಾವಾಗಲೂ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಡೋಸೇಜ್ ಎಲ್ಲ ಅಡಿಕ್ವೇಟ್ ಇದೆಯಾ ಇಲ್ಲ ಅಂತ ನೋಡ್ಕೊಬೇಕು. ಇದು ಆಸ್ಥಮ್ಯಾಟಿಕ್ಸ್ ಆಯಿತು. ನೆಕ್ಸ್ಟ್, ಈಗ ಏನಾಗುತ್ತೆ, ಕೆಲವೊಂದು ಸಲ ನಮಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಲೈಕ್ ನೆಗಡಿ ಬರುತ್ತೆ, ತುಂಬ ಸ್ನೀಸಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಏನಾದರೂ ಆದಾಗ ನಾವೇನೆ ಸ್ವಲ್ಪ ಮತ್ತೆ ಮಾಸ್ಕ್ ಯೂಸ್ ಮಾಡೋದು, ಆಮೇಲೆ ಜೊತೇಲಿ ಇರ್ತಾರಲ್ಲ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಯಾಕಂದರೆ ಸುಮ್ಮನೆ ಅನ್ನೆಸೆಸರಿಲಿ ಎಲ್ರಿಗೂ ಸ್ಪ್ರೆಡ್ ಆಗೋದನ್ನು ತಪ್ಪಿಸ್ಬೋದು ಅಂತ ಹೇಳ್ತೀವಿ. ಇದು ಒಂದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಈಗ ಫುಡ್ ಐಟಮ್ಸಿಗೆ ಬಂದರೆ ಚಳಿಗಾಲದಲ್ಲಿ ಸ್ವಲ್ಪ ವಾರ್ಮ್ ವಾಟರ್ನ ಪ್ರಿಫರ್ ಮಾಡಿ. ಅದು ಬಿಟ್ಟರೆ ಸೂಪ್ಸ್ ಇರುತ್ತಲ್ಲ, ಸೂಪ್ ಇಷ್ಟ ಆಗುತ್ತೆ ಅಂದರೆ ಸೂಪ್ಸ್ನ ಪ್ರಿಫರ್ ಮಾಡಿ. ಅದ್ರ ಜೊತೆ ಊಟದಲ್ಲಿ ಇದು ಗಾರ್ಲಿಕ್ಕು ಮತ್ತು ಟರ್ಮರಿಕ್ ಇದರ ಯೂಸೇಜಿಂದ ಡೈಜೆಷನು ಬೆಟರ್ ಆಗುತ್ತೆ, ಮತ್ತು ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಷ್ಟೊಂದೆಲ್ಲ ಹೆಲ್ಪ್ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ಚಳಿಗಾಲ ಅಂತ ಅಂದ ತಕ್ಷಣ ಜನ ಏನು ಮಾಡ್ತಾರೆ, ಸ್ವಲ್ಪ ನೀರು ಕುಡಿಯೋದು ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ನೀವು ಕೇರ್ ತೊಗೊಬೇಕು. ಯಾಕೆ ಅಂದರೆ ಸ್ವಲ್ಪ ಹೈಡ್ರೇಷನ್ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸ್ಕಿನ್ ಎಲ್ಲ ಡ್ರೈ ಆಗೋದು, ಲಿಪ್ಸಲ್ಲೆಲ್ಲ ಕ್ರ್ಯಾಕಿಂಗ್ ಬರೋದು, ಅಥವಾ ಪಾದದಲ್ಲಿ ಎಲ್ಲ ಕ್ರ್ಯಾಕ್ಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೀವು ನೀರು ಸರಿಯಾಗಿ ಕುಡೀರಿ. ಅದ್ರ ಜೊತೆಗೇ ಲಿಪ್ ಬಾಮ್ ಅಂತ ಬರುತ್ತೆ, ಅದು ಯೂಸ್ ಮಾಡಿ, ಇಲ್ಲ ಮಾಯಿಶ್ಚರೈಸರ್ ಅದನ್ನು ಬಳಸ್ಬೋದು. ಸೊ ಇವೆಲ್ಲ ಕೆಲವೊಂದು ಹೆಲ್ತ್ ಮೆಜರ್ಸ್ ತಗೊಬೇಕಾಗಿರೋದು ಚಳಿಗಾಲದಲ್ಲಿ. ಓಕೆ, ಈಗ ಕೆಲವೊಬ್ರು ಏನೋ ತುಂಬಾ ಎಕ್ಸೈಟೆಡ್ ಇರ್ತಾರೆ ವಿಂಟರ್ ಸೀಸನ್ಗೆ, ಇನ್ನು ಕೆಲವೊಬ್ರು ಅಷ್ಟೇ ಡಿಪ್ರೆಸ್ಡ್ ಆಗಿಬಿಡ್ತಾರೆ, ಸ್ವಲ್ಪ ಮೂಡಲ್ಲೂ ಚೇಂಜಸ್ ಕಾಣಿಸ್ಕೊಳುತ್ತೆ. ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಪಾಸಿಬಿಲಿಟಿ ಇದೆ. ಇದಕ್ಕೆ ಲೈಕ್ ಲೋ ಮೂಡ್ ಆಗೋ ಚಾನ್ಸಸ್ ಭಾಳಷ್ಟು ಜನರಲ್ಲಿ ನೋಡ್ತೀವಿ. ಅವ್ರು ಏನು ಮಾಡ್ಬೋದು, ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಅಥವಾ ಮೆಡಿಟೇಷನ್ ಮಾಡಬೇಕು. ಆಮೇಲೆ ಹಾಬೀಸಲ್ಲಿ ಇನ್ವಾಲ್ವ್ ಆಗಿ, ಆಮೇಲೆ ಲೈಟ್ ಥೆರಪಿ ಅಂತ ಸಿಗುತ್ತಲ್ಲ, ಈಗ ಹೇಗೆ ನಾವು ಸನ್ಲೈಟಲ್ಲಿ ಎಂಜಾಯ್ ಮಾಡ್ತಿದ್ದೀವಲ್ಲ, ಆ ಥರ ಲೈಟ್ ಥೆರಪಿ ಯೂಸ್ ಮಾಡ್ಕೊಬೋದು. ಸೊ ಇವೆಲ್ಲ ಮೆಜರ್ಸ್ ಮಾಡೋದ್ರಿಂದ ಸ್ವಲ್ಪ, ಆಮೇಲೆ ನಿದ್ದೆ ಸರಿಯಾಗಿ ಮಾಡಬೇಕು ಅವರು. ಸೊ ಇದರಿಂದ ಲೋ ಮೂಡ್ ಅನ್ನೋದು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.